ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ಸೈಕಾಲಜಿ ಕ್ಲಾಸ್ನಲ್ಲಿ ಇಂಪಾರ್ಟೆಂಟ್ 34 ಸೈಕಾಲಜಿ ಕ್ವಶನ್ಸ್ಗಳನ್ನ ತಂದಿದ್ದೀನಿ. ಓಲ್ಡ್ ಕ್ವಶನ್ ಪೇಪರ್ಗಳಿಂದ ಕಲೆಕ್ಟ್ ಮಾಡಿ ತಂದಿರುವಂಥದ್ದು ಕ್ವಶನ್ಸ್ಗಳು. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್ ಪರ್ಪಸ್. ಓಕೆ, ಐ ಹೋಪ್ ವಿಡಿಯೋನ ನೀವು ನೋಡ್ತೀರಾ ಮತ್ತು ವಿಡಿಯೋವನ್ನು ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಒನ್, ಮಗುವಿನ ಸಂಪೂರ್ಣ ಭಾವನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡುವ ಉತ್ತಮ ಉಪಕ್ರಮ ಯಾವುದಂತ ಕೇಳಿದ್ದಾರೆ. ನೈತಿಕತೆಯನ್ನು ಬಲಪಡಿಸುವ ಕಾರ್ಯಕ್ರಮವನ್ನು ತೊಡಗಿಸುವುದು, ಭಾವನಾತ್ಮಕ ಉದ್ವೇಗಗಳಿಂದ ವಿಮುಕ್ತಿಗೊಳಿಸುವ ಸನ್ನಿವೇಶಗಳನ್ನು ಇಡುವುದು, ಭಾವೋದ್ವೇಗ ಸಂದರ್ಭಗಳಲ್ಲಿ ಅವನನ್ನು ಸಂರಕ್ಷಿಸುವುದು, ಅವನ ಸಂರಕ್ಷಣೆ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು. ಇದರ ಉತ್ತರ ಡಿ. ರೂಢಿಯ ಉದ್ದೇಶ ಏನಂತ ಕೇಳ್ತಾರೆ. ರೂಢಿಯ ಉದ್ದೇಶ ಏನಾಗ್ತದಪ್ಪ ಅಂತಂದರೆ ತತ್ಕ್ಷಣ ಯಶಸ್ಸು ಮತ್ತು ದೀರ್ಘಕಾಲಿಕ ಉಳಿಕೆ. ಕಲಿಕೆಯ ವಕ್ರರೇಖೆಯನ್ನು ಸಮತಲ ಹಂತ ಸೂಚಿಸುವುದು ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಸಿ, ಸ್ಥಗಿತ ಕಲಿಕೆ. ಥಾರ್ನ್ಡೈಕ್ನ ಪ್ರಯೋಗದಲ್ಲಿ ಪ್ರಯತ್ನಗಳು ಹೆಚ್ಚಿದಂತೆ ಈ ದೋಷಗಳು ಏನಾಗ್ತವೆ, ಇಲ್ಲಿ ಕಡಿಮೆ ಆಗ್ತವೆ. ದಣಿವು ಏನನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ. ದಣಿವು ಏನನ್ನು ಸೂಚಿಸ್ತದಪ್ಪ ಅಂತಂದರೆ ಬಿ, ಮಾನಸಿಕ ಆಯಾಸವನ್ನು ಸೂಚಿಸ್ತದ. ದಣಿವು ಮಾನಸಿಕ ಆಯಾಸವನ್ನು ಸೂಚಿಸ್ತದ. ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗನ್ನು ಕಲಿಯುತ್ತೇವೆ. ಈ ಹೇಳಿಕೆಯ ಅರ್ಥ ಏನಂತ ಕೇಳ್ತಾರೆ. ಈ ಹೇಳಿಕೆಯ ಅರ್ಥ ಏನಾಗ್ತದಪ್ಪ ಅಂತಂದರೆ ಸಿ, ವಿಶ್ರಾಂತಿ ವ್ಯಾಪ್ತಿಯನ್ನು ನಿರ್ಧರಿಸುವುದು. ಬಾಹ್ಯವಾಗಿ ಅಭಿಪ್ರೇರಿಸಲ್ಪಟ್ಟ ಒಬ್ಬ ಆಟಗಾರನ ಆಡುವುದು ಏನನ್ನ ಅಂತ ಕೇಳ್ತಾರೆ. ಬಾಹ್ಯವಾಗಿ ಆ ಆಟಗಾರನ ಆಡುವುದು ಏನನ್ನ ಅಂತ ಕೇಳ್ತಾರೆ. ಇಲ್ಲಿ ಬಿ, ಗಳಿಕೆಗಾಗಿ. ಅಂತಿಮ ಪರೀಕ್ಷೆಯು ಅಂಕಗಳು ಯಾವುದನ್ನು ಸೂಚಿಸುತ್ತವೆ ಅಂತ ಕೇಳ್ತಾರೆ. ಅಂತಿಮ ಪರೀಕ್ಷೆಯ ಅಂಕಗಳು ಸಾಧನೆಯನ್ನು ಸೂಚಿಸ್ತವೆ. ಎರಡು ಬೇರೆ ಬೇರೆ ಸಂದರ್ಭಗಳು ಒಂದೇ ಫಲಿತಾಂಶ ಕೊಡುವ ಒಂದು ಪರೀಕ್ಷೆಯ ಲಕ್ಷಣ ಏನಂತ ಕೇಳ್ತಾರೆ. ವಿಶ್ವಸನೀಯತೆ. ಹತಾಶೆಗೆ ಕಾರಣ ಏನಾಗ್ತದೆ, ಇಲ್ಲಿ ಅಡೆತಡೆಗಳು. ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಂದು ವ್ಯಕ್ತಿಯಲ್ಲಿ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದಾಗಿದೆ. ಭಿಕ್ಷಾಮತೆ ಪರೀಕ್ಷೆ. ಕೆಳಗಿನ ಯಾವುದು ಬಾಲ್ಯಾವಸ್ಥೆ ಒಂದು ಆಟದ ಗುಂಪಿಗಿಂತಲೂ ಕಿಶೋರರ ಸಮೂಹಕ್ಕೆ ಹೆಚ್ಚು ಸಂಬಂಧಪಟ್ಟದ್ದಾಗಿದೆ ಅಂತ ಕೇಳ್ತಾ ಇದ್ದಾರೆ. ದಟ್ ಈಸ್ ಸಮೂಹ ವಿಧೇಯತೆಯ ಬಲಿಷ್ಠ ಭಾವನೆ. ಅತಿಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ. ಏನು ಇದು? ಅಧಿಕಾರವನ್ನು ಪ್ರತಿರೋಧಿಸುವುದು. ಮಾನಸಿಕ ವಯಸ್ಸು 16 ವರ್ಷ, ಭೌತಿಕ ವಯಸ್ಸು 14 ವರ್ಷವಾಗಿರುವ ವಿದ್ಯಾರ್ಥಿಯ ಬುದ್ಧಿಶಕ್ತಿಯ ಗುಣಾಂಶ ಏನಾಗ್ತದೆ ಅಂತ ಕೇಳ್ತಾರೆ. ನೀವು ಕ್ಯಾಲ್ಕುಲೇಷನನ್ನು ಮಾಡಿ IQ = MA/CA ಆಗ್ತದೆ. ಹೌದಾ? ಇಂಟು 100 ಮಾಡಬೇಕು. ಹೌದಾ? MA ಏನಾಗ್ತೈತಿ? ಮಾನಸಿಕ ವಯಸ್ಸು ಎಷ್ಟು? 16. ದೈಹಿಕ ವಯಸ್ಸು ಎಷ್ಟಾಗ್ತದೆ? 14. ಇಂಟು 100 ಮಾಡಿದರೆ ನಿಮಗೆ ರಿಸಲ್ಟ್ ಸಿಗ್ತದೆ. ಸೊ ಇಲ್ಲಿ 14ನೇ ಉತ್ತರ ಏನು ಬರ್ತೈತಪ್ಪ ಅಂತಂದರೆ ಬಿ, 114. 8 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರೋ 5 ವರ್ಷ ವಯಸ್ಸಿನ ಎ ಎಂಬ ಮಗುವು, 6 ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರೋ 4 ವರ್ಷ ವಯಸ್ಸಿನ ಬಿ ಮಗುವು ಇವರಲ್ಲಿ ಯಾರು ಬುದ್ಧಿಶಕ್ತಿಯನ್ನು ಹೊಂದಿರುವಂಥವರು? ಇದರಲ್ಲಿ ಇಬ್ಬರು ಅತ್ಯಂತ ಬುದ್ಧಿಶಕ್ತಿಯನ್ನು ಉಳ್ಳವರಾಗ್ತಾರೆ. ನೆಕ್ಸ್ಟ್, ಕೆಳಗಿನ ಯಾವುದು ಒಂದು ಸಮೂಹದಲ್ಲಿ ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ? ಯಾವುದು ಮಹತ್ವದ ಕಲಿಕೆಯನ್ನು ಉಂಟು ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಸಮೂಹದ ಸದಸ್ಯರಿಗೆ ಬೇರೊಬ್ಬ ಹಿರಿಯನಿಂದ ವ್ಯಾಸಂಗ ಮಾಡಿಸುವುದು. ಕೆಳಗಿನ ಯಾವುದು ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದೆ? ಇಲ್ಲಿ ಏನಾಗ್ತದಪ್ಪ? 17ನೇ ಕ್ವಶನ್ ಉತ್ತರ ಬಿ, ವೈಯಕ್ತಿಕ ಭಿನ್ನತೆಗಳನ್ನು ಉಂಟು ಮಾಡುವಲ್ಲಿ ಅನುವಂಶೀಯತೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಒಂದು ಸಮೂಹದ ಗುಣಲಕ್ಷಣವನ್ನು ಕೆಳಗಿನ ಯಾವುದು ಸೂಚಿಸುತ್ತದೆ? ಒಂದು ಸಮೂಹದ ಗುಣಲಕ್ಷಣ ಸೂಚಿಸಬೇಕಾದ್ರೆ ಧ್ಯೇಯ ನಿಗದಿಪಡಿಸುವಿಕೆ, ಸಮೂಹದ ಮಾನಕಗಳಿಗೆ ವಿಧೇಯತೆ, ಶ್ರೇಣೀಕೃತ ಸಂರಚನೆ ಸಹಾಯಕ. ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ಸಂಧಿಸುವ ಅತ್ಯಂತ ಪರಿಣಾಮಕಾರಿ ಬೋಧನಾ ವಿಧಾನ ಯಾವುದು ಅಂತಂದರೆ ಇಲ್ಲಿ ಬೋಧನಾ ವಿಧಾನ ಯಾವುದಾಗ್ತದೆ? ಕಾರ್ಯನಿಯೋಜಿತ ಬೋಧನೆ.
ಶೈಕ್ಷಣಿಕ ಮನೋವಿಜ್ಞಾನ ಏನೇನು ಅಧ್ಯಯನ ಮಾಡುತ್ತದೆ ಅಂತ ಕೇಳ್ತಾರೆ. ಶೈಕ್ಷಣಿಕ ಮನೋವಿಜ್ಞಾನವು ವರ್ತನೆಯನ್ನು ಅಧ್ಯಯನ ಮಾಡ್ತದೆ. ಸಾಮಾನ್ಯ ಸಂಭಾವ್ಯ ರೇಖೆ ಯಾವ ರೀತಿಯಾಗಿರ್ತದೆ? ಸಾಮಾನ್ಯ ಸಂಭಾವ್ಯ ರೇಖೆ ಘಂಟಾಕಾರ. ಒಂದು ಸಮೂಹದ ವ್ಯಕ್ತಿಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವ ತಾಂತ್ರಿಕತೆ ಯಾವುದು? ಇಲ್ಲಿ ತಾಂತ್ರಿಕತೆ ಯಾವುದಾಗ್ತದೆ? ಇಲ್ಲಿ ಬಿ ಸಮಾಜ ಮಿತಿ. ಒಂದು ಕೌಶಲದ ಹೆಚ್ಚು ಉಳಿಕೆ ಸಾಧ್ಯವಾಗುವುದು ಕಲಿಕೆಯು ಅತಿಯಾದಾಗ. ಮಗುವಿನ ಮಾನಸಿಕ ಆರೋಗ್ಯದಲ್ಲಿ ವ್ಯಕ್ತಿತ್ವ ಪರಿಣಾಮವನ್ನು ಬೀರುವುದು ನಿಂದನೆ ಮತ್ತು ಶಿಕ್ಷೆ. ಸಾಮಾನ್ಯವಾಗಿ ಗರಿಷ್ಠ ಸಾಧನೆಯಾಗಬೇಕಾದರೆ ಒತ್ತಡ ಮತ್ತು ಆತಂಕವು ಏನಾಗಿರಬೇಕು? ಇಲ್ಲಿ ಸಾಧಾರಣವಾಗಿರಬೇಕು. ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ. ಒಂದು ತರಗತಿಯಲ್ಲಿ ವೈವಿಧ್ಯಮಯವಾದ ಉದ್ದೀಪನಗಳು ಏನಿರ್ತವೆ? ಇಲ್ಲಿ ಅವಧಾನವನ್ನು ಗಳಿಸುತ್ತವೆ. ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅವರ ಸಂತತಿ ವರ್ಗಾವಣೆಗೊಳ್ಳುವ ವಂಶವಾಹಿನಿಗಳು ಯಾವುವು ಅಂತ ಕೇಳ್ತಾರೆ. ವಂಶವಾಹಿನಿಗಳು ಏನಾಗಿರ್ತಾವಪ್ಪ ಅಂತಂದರೆ ಕೇವಲ ವರ್ಗಾವಣೆಗೊಳ್ಳುವಂಥವಾಗಿರ್ತವೆ. ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವಿಕೆ ಈ ಕೆಳಗಿನ ಯಾವುದನ್ನು ಸಹಾಯವಾಗುತ್ತದೆ? ಗುಂಪು ಒಂದಾಗುವಿಕೆ ತಂಡದ ಜಯಕ್ಕೆ. ಯಶಸ್ಸಿಗೆ ಯಶಸ್ಸೇ ಉತ್ತರಾಧಿಕಾರಿ. ಈ ಹೇಳಿಕೆ ವಿವರಿಸುವ ನಿಯಮ ಯಾವುದಪ್ಪ ಅಂತಂದರೆ ಬಿ ಬುದ್ಧಿಶಕ್ತಿಯ ಬೆಳವಣಿಗೆ ಪ್ರಮಾಣವು ಅತ್ಯಂತ ವೇಗವಾಗಿರುವ ಹಂತ ಯಾವುದು? ಡಿ ಬಾಲ್ಯಾವಸ್ಥೆ. ಪಾವ್ಲೋವ್ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವ ಪ್ರತಿಕ್ರಿಯೆ ಅನುಬಂಧಿತ. ಮಗು ಲಿಂಗ ನಿರ್ಧರಿಸುವುದು ತಂದೆಯ ವರ್ಣತಂತುಗಳಿಂದ. ಮಗುವಿನ ದೈಹಿಕ ಬೆಳವಣಿಗೆ ಪ್ರಮಾಣವು ಅವಲಂಬಿತವಾಗಿರುವ ಅಂಶ ಪರಿಸರ ಪ್ರಭಾವ ಮತ್ತು ಮಾರ್ಪಾಡಾಗುವ ಅನುವಂಶೀಯ ಸಂರಚನೆ. ಇದಿಷ್ಟು ಸೈಕಾಲಜಿ ಪ್ರಶ್ನೆಗಳು. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಪ್ರಶ್ನೆಗಳೊಂದಿಗೆ ಮತ್ತೆ ವಿಡಿಯೋವನ್ನು ಮಾಡ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.